ಸರ್ ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ಹೇಗೆ ಪರಿಚಯ ಸರ್? ನಾನು ಕನ್ನಡ ಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ಗೊತ್ತು. ನಿಮ್ಮನ್ನ ಈ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿದ್ದೆ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿಲ್ದಂಗೆ ಹೋಗಿರೋದು ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ, ಅವನ ಹತ್ರ ಇದೆ. ನಮಗೂ ಅಲ್ಲಿ ಬಾಡಿಗೆ ಕೊಡಿ. ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದೆ. ಪೊಲೀಸರು ಏನು ಪ್ರಶ್ನೆ ಮಾಡಿದ್ರು? ಯಾವಾಗ ಈ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್, ನಿಮಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಅಂದ್ರೆ ಘಟನೆ ಆದ ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ? ಅಂದ್ರೆ ಟಿವಿಲಿ ಬಂದಿದ್ದೀನಿ. CCTV ಕ್ಯಾಮೆರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಅದ್ರ ಫಾಲೋ ಅಪ್ ಇರೋದ್ರಿಂದ ನಾನು CCTV ಇದೆ, ಬಟ್ CCTV ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರು, ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾರು? ಕಿಶೋರ್ ಇನ್ನೂ ಮಾತಾಡಿಲ್ಲ ನನ್ನ ಹತ್ರ. ನಿಮ್ ವಿನಯ್ ಅವರು ಏನಾದ್ರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್, ಈಗ ಈ ಒಂದು ನಿಮ್ಮ ಶೆಡ್ಡಲ್ಲಿ ಈ ಥರ ನಡೆದಿದೆ, ಏನು ಹೇಳ್ತಿದ್ದೀರಿ ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡೆಸ್ಕೊಂಡು ಹೋಗೋದು ಅಷ್ಟೇ. ಬನ್ನಿ ಅಂತ ಸರ್. ಹಿಂದೆ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ದು. 2 ದಿನ 2 ಸ್ಟೇಟ್ ಈ ತರ ಬರ್ತಿದ್ರು ಅವಾಗ? ಎರಡೇ ಸತಿ ಬಂದಿರೋದು. ಯಾವಾಗ ಬಂದಿದ್ರು ಮುಂಚೆ? ಅದು ಒಂದು ಆದ ಕಾಟೇರನ ಯಾವುದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಈಗ ಬನ್ನಿ, ನೆಕ್ಸ್ಟ್ ಕರಿತೀವಿ ಅಂತ ಹೇಳಿದ್ರೆ ಕರಿತೀನಿ ಅಂತ ಹೇಳಿಲ್ಲ. ನನ್ನ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ.